ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್. ತುಳಸಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾವು ಕಟ್ತೀವಿ ಅಂತ ಗೊತ್ತಾಗ್ಬಿಟ್ರಂತೂ ಇವ್ನು ಕಟ್ಟಿಸ್ಕೊಳ್ಳೋದೇ ಇಲ್ಲ. ನೀಟಾಗಿ ರಂಗೋಲಿ ಹಾಕ್ತಾ ಇದ್ದಾರೆ. ಕ್ಲಾಸ್ ಮಾಡಬೇಕು ಆನ್ಲೈನು. ಎಲ್ಲ ಕುಂಕುಮಕ್ಕೆ ಬರ್ತಾರೆ. ನಮ್ಮಮ್ಮ ಬರ್ತಾ ಇದ್ದಾರೆ ಕರೆದ್ಬಿಟ್ಟು. ಸುಮಾರು 100 ವರ್ಷ ಆಗಿದೆಯಂತೆ. ಪಟ್ಟಣದಲ್ಲಿ ಏನು ವಿಶೇಷತೆ ಅಂದರೆ ಬೃಂದಾವನೋತ್ಸವ ಅಂತ ಮಾಡ್ತಾರೆ. ಅನುಶ್ರೀ ಅನಗ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಉತ್ಸವ ಇಂದು ಉದ್ದಾನ ದ್ವಾದಶಿ ಎಂದು ಯಾರು ತುಳಸಿ ಪೂಜೆಯನ್ನು ಮಾಡೋರು. ಲಾಟ್ಸ್ ಆಫ್ ಲವ್. ಬಾಯ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್. ಮೊದಲಿಗೆ ಈ ಬ್ಲಾಗ್ ಏನಂದರೆ ತುಳಸಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯನ ತಿಳಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾವು ಕೆಳಗೆ ಹೋಗಿ ಎಲ್ಲ ತುಳಸಿ ಎಲ್ಲ ನೀಟಾಗಿ ಜೋಡಿಸಿ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ. ನಾವು ಇಲ್ಲಿ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಾರ್ ನಿಲ್ಲಿಸೋ ಜಾಗದಲ್ಲಿ ಡೆಕೋರೇಟ್ ಮಾಡೋಣ ಅಂತ ಬಂದರೆ ನೋಡಿ, ಇಲ್ಲಿ ನಮ್ಮ ಸಾಹೇಬ್ರು ಫಸ್ಟು ಇವ್ರನ್ನ ಕಟ್ಟಾಕಬೇಕು. ಫಸ್ಟು ಇವ್ರನ್ನ ಕಟ್ಟಾಕಬೇಕು, ಇಲ್ಲ ಅಂದರೆ ನಮಗೆ ಒಂಚೂರು ಏನು ಮಾಡೋದಕ್ಕೆ ಬಿಡಲ್ಲ. ನಡಿ ನಡಿ ಬಾಲಿ ಬಾ 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 ಬಾ. ನಾವು ಕಟ್ತೀವಿ ಅಂತ ಗೊತ್ತಾಗ್ಬಿಟ್ರಂತೂ ಇವ್ನು ಕಟ್ಟಿಸ್ಕೊಳ್ಳೋದೇ ಇಲ್ಲ. ಇನ್ನಲ್ಲಿ ಇವನ್ನ ಹೆಂಗೋ ಕಟ್ಟಾಕ್ದೆ ಬ್ರೆಡ್ ಕೊಟ್ಬಿಟ್ಟು, ಇಲ್ಲಾಂದರೆ ಏನು ಲಂಚ ಇದ್ದರೆ ಇವನ್ನ ಕಟ್ಟಾಕೋಕ್ಕೆ ಆಗಲ್ಲ, ತುಂಬ ತರಲೆ. ನಾನು ನಮ್ಮಮ್ಮ ಈಗ ಸ್ಟಾರ್ಟ್ ಮಾಡ್ತೀವಿ. ಈಗ ನಮ್ಮಮ್ಮ ನೀಟಾಗಿ ರಂಗೋಲಿ ಹಾಕ್ತಾ ಇದ್ದಾರೆ. ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗೆ ನಮ್ಮಮ್ಮ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಸ್ವಲ್ಪ ಜಾಗ ಚೇಂಜ್ ಮಾಡ್ತಿದ್ದೀವಿ ಈ ವರ್ಷ. ನಾನು ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಬಂದೆ. ಈಗ ಸಂಗೀತ ಕ್ಲಾಸ್ ಮಾಡಬೇಕು ಆನ್ಲೈನು. ಮಕ್ಳು ಕಾಯ್ತಿದ್ದಾರೆ ಪಾಪ, ಅದಕ್ಕೆ ಬಂದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಹೆಂಗೆ ಡೆಕೋರೇಟ್ ಮಾಡಿದ್ದೀವಿ, ಡೆಕೋರೇಟ್ ಅಂದರೆ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈಗ ಕ್ಲಾಸು ಮುಗೀತು, ನಾನು ರೆಡಿ ಆದೆ. ಈಗ ಕೆಳಗೆ ಹೋಗ್ತೀನಿ. ಎಲ್ಲ ರೆಡಿ ಮಾಡಿರ್ತಾರೆ, ಎಲ್ಲ ಕುಂಕುಮಕ್ಕೆ ಬರ್ತಾರೆ. ಸೊ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ನಮ್ಮ ಮನೆ ಮುಂದೆ. ಆಮೇಲೆ ನಾನು ಹೊಡಿತೀನಿ. ಅಲ್ಲಿ ನೋಡಿ ನಮ್ಮಮ್ಮ ಬರ್ತಾ ಇದ್ದಾರೆ ಕರೆದ್ಬಿಟ್ಟು. ಶ್ರೀಮನ್ನಾರಾಯಣಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ. ಇನ್ನು ನಮ್ಮ ಮನೇಲಿ ಆರತಿ ಆದಮೇಲೆ ನಾನು ಎದುರುಗಡೆ ಒಬ್ಬರು ಮನೆ ಇದೆ, ಅಲ್ಲಿಗೆ ಹೋಗಿದ್ದೆ. ನೋಡಿ ಎಷ್ಟು ಅದ್ಭುತವಾಗಿ ಈ ತುಳಸಿ ಕಟ್ಟೆನ ಕಟ್ಟಿದ್ದಾರೆ. ತುಂಬ ಹಳೆ ಕಾಲದಲ್ಲಿ ಕಟ್ಟಿರೋದಿದು. ಸುಮಾರು 100 ವರ್ಷ ಆಗಿದೆಯಂತೆ. ನೋಡಿ, ತುಳಸಿ ಕಟ್ಟೆ ಮೇಲೆ ಆಂಜನೇಯನ ಕೆತ್ತನೆ ಮಾಡಿದ್ದಾರೆ. ಮುಂದೆನೂ ಆಂಜನೇಯ ಕೆತ್ತನೆ ಮಾಡಿದ್ದಾರೆ, ಪಕ್ಕದಲ್ಲೂ ಇದೆ. ಸೊ ಹಿಂದೆ ಬಂದರೆ ಅಲ್ಲಿ ಲಕ್ಷ್ಮೀ ದೇವ್ರನ್ನ ಕೆತ್ತನೆ ಮಾಡಿದ್ದಾರೆ. ಅದು ಲೈಟ್ ಇಲ್ಲ ಅಂತ ಕಾಣ್ತಿರ್ಲಿಲ್ಲ. ನೆಕ್ಸ್ಟ್ ಪಕ್ಕಕ್ಕೆ ಹೋದರೆ ಇದು ಕೃಷ್ಣನ ಕೆತ್ತನೆ ಮಾಡಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಇಂಥ ಎಷ್ಟೊಂದು ತುಳಸಿ ಕಟ್ಟೆಗಳು ಮತ್ತು ಹಳೆ ಮನೆಗಳು ನಮ್ಮ ಶ್ರೀರಂಗಪಟ್ಟಣದಲ್ಲಿದೆ. ಸೊ ಅದಕ್ಕೆ ಬಂದು ನಾನು ವಿಡಿಯೋ ಮಾಡಿಕೊಂಡೆ. ಸಂತೋಷ ತುಳಸಿ
పలుమారు చిరకాలము పలుమారు చిరకాలము పలుమారు చిరకాలము పలుమారు చిరకాలము పలుమారు చిరకాలము పరమాత్ముని పాదములను పలుమారు చిరకాలము పరమాత్ముని పాదములను తులసీదళ మూలచే సంతోషముగా పూజింతు తులసీ దళములచే ಸಂತೋಷಮುಗಾ. ಒಂದು ಉತ್ಸವ ಬಂದಿದೆ, ಯಾವ ದೇವಸ್ಥಾನದಂತ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ಅಲ್ಲಿ ಕಾಣಿಸ್ತಿದಿಲ್ಲ, ಅದು ಮೇನ್ ರೋಡು. ಯಾವುದೇ ಉತ್ಸವ ಆದರೂ ಹೆಂಗೆ ಬರುತ್ತೆ ಮೇನ್ ರೋಡಲ್ಲಿ. ಇವಾಗ ಯಾವ್ದು ಬಂದಿದೆ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಇದು ಕೋದಂಡ ರಾಮಸ್ವಾಮಿ ದೇವಸ್ಥಾನದ್ದು ಉತ್ಸವ. ಪಟ್ಟಣದಲ್ಲಿ ಏನು ವಿಶೇಷತೆ ಅಂದರೆ ಬೃಂದಾವನ ಉತ್ಸವ ಅಂತ ಮಾಡ್ತಾರೆ. ಪಟ್ಟಣದಲ್ಲಿರೋ ಪ್ರತಿಯೊಂದು ದೇವಸ್ಥಾನದ್ದು ಉತ್ಸವ ಬರುತ್ತೆ ಇವತ್ತು. ನೋಡಿ, ಇವಾಗ ಒಂದು ಹೋಯ್ತು, ನೆಕ್ಸ್ಟು ಅಲ್ಲಿ ಇನ್ನೊಂದು ಉತ್ಸವ ಬರ್ತಾಯಿದೆ. ನೋಡಿ, ಅಲ್ಲಿ ಬರ್ತಾಯಿದೆ ಇನ್ನೊಂದು. ನೋಡಿ, ಇನ್ನೊಂದು ಉತ್ಸವ ಬರ್ತಾಯಿದೆ. ನನ್ನ ತಮ್ಮ ಬರ್ತಾ ಇದ್ದಾನೆ, ಅವನ ಹತ್ರ ಮಾತಾಡ್ಸೋಣ. ಚೋಟು ಬಾಯ್ಲಿ ಹೇಳು. ಅನುಶ್ರೀ ಅನಗ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನೀನು ಹೇಳು. ಅನುಶ್ರೀ ಅನಗ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ, ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ್ದು ಉತ್ಸವ ಇದು. ಇಲ್ಲೊಂದು ಉತ್ಸವ ಇದೆ, ಹಾಗೇನೆ ಇಲ್ಲಿ ಇನ್ನು 2 ಉತ್ಸವ ಅಲ್ಲಿ ಬರ್ತಾ ಇದೆ. ನೋಡಿ, ಹಂಗೆ ಕಂಟಿನ್ಯೂಸ್ ಒಂದು ದೇವಸ್ಥಾನ ಆದ್ಮೇಲೆ ಇನ್ನೊಂದು ದೇವಸ್ಥಾನದ ಉತ್ಸವ ಬರ್ತಾ ಇರುತ್ತೆ. ನೋಡಿ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಉತ್ಸವ. ಅಲ್ಲಿ ಹಿಂದೆ ಅಯ್ಯಪ್ಪ ಸ್ವಾಮಿದು ಉತ್ಸವ ಬರ್ತಾ ಇದೆ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಉತ್ಸವ. ಇದು ಲಕ್ಷ್ಮೀ ಗುಡಿ ದೇವಸ್ಥಾನದ ಉತ್ಸವ. ನೋಡಿ, ಎಷ್ಟು ಅದ್ಭುತವಾಗಿದೆ ಅಂತ. ಇನ್ನು ಇದು ನರಸಿಂಹಸ್ವಾಮಿ ದೇವಸ್ಥಾನದ ಉತ್ಸವ ಹೊರಡಲು ತಯಾರಾಗಿದೆ. ಇದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಉತ್ಸವ. ತುಳಸಿ ಹಬ್ಬ ಆಯಿತು, ಇನ್ನು ಉತ್ಸವಗಳನ್ನೂ ನೋಡಿದ್ವಿ. ಈಗ ತುಳಸಿ ಹಬ್ಬ ನಾವು ಯಾಕೆ ಆಚರಿಸ್ತೀವಿ, ಅದರ ಕಥೆ ಏನು ಅಂತ ಕೇಳೋಣ ಬನ್ನಿ. ನಮಸ್ತೆ. ನಾರದ ಪುರಾಣದ ಪ್ರಕಾರ ಜಲಂಧರನೆಂಬ ಒಬ್ಬ ರಾಕ್ಷಸನಿರುತ್ತಾನೆ. ಅವನು ಬಹಳ ದೇವತೆಗಳಿಗೂ ಮಾನವರಿಗೂ ಕಂಟಕನಾಗಿರ್ತಾನೆ. ಅದು ಹೇಗೆ ಅಂದರೆ, ಈತನ ಪತ್ನಿಯಾದ ವೃಂದಾದೇವಿಯ
ಪಾತಿವ್ರತೆಯ ಫಲದಿಂದ. ಇದನ್ನು ಅರಿತ ವಿಷ್ಣುದೇವರು ಈತನನ್ನು ಸಮ್ಮರಿಸಲು ಜಲಂಧರ ರೂಪನಾಗಿ ಬಂದು ಆಕೆಯನ್ನು ಸ್ಪರ್ಶಿಸುತ್ತಾನೆ. ಇದರಿಂದ ಆಕೆಯ ಪಾತಿವ್ರತೆಯು ಕಮ್ಮಿಯಾಗಿ ಆತನನ್ನು ಸಮ್ಮರಿಸಲು ದಾರಿಯಾಗುತ್ತದೆ. ಇದನ್ನರಿತ ವೃಂದಾದೇವಿಯು ವಿಷ್ಣುದೇವರಿಗೆ ಶಾಪವನ್ನಿತ್ತು, ನೀನು ಕಲ್ಲಾಗಿ ಹೋಗು ಹಾಗೂ ನಿನ್ನ ಪತ್ನಿಯು ಅಪಹರಿಸುವಂತಾಗಲಿ ಎಂದು ಶಾಪವಿಟ್ಟು ತಾನು ಭಸ್ಮವಾದಳು. ಆ ಭಸ್ಮವಿಂದ ಹುಟ್ಟಿದವಳೆ ತುಳಸಿ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ನಂತರ ಬರುವುದೇ ಉತ್ಥಾನ ದ್ವಾದಶಿ. ಅಂದು ತುಳಸಿಯ ವಿವಾಹ. ವಿಷ್ಣುವು ಸಾಲಿಗ್ರಾಮ ರೂಪನಾಗಿ ಬಂದು ತುಳಸಿಯನ್ನು ವಿವಾಹವಾಗುತ್ತಾನೆ. ಅಂದು ನಾವು ಮಾಡುವ ತುಳಸಿ ಪೂಜೆಯು ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ಮ ಪಾಪವೆಲ್ಲವೂ ವಿಮೋಚನೆಯಾಗುವುದೆಂಬುದು ಪ್ರತೀತಿ. ಇಂದು ಉತ್ಥಾನ ದ್ವಾದಶಿ ಎಂದು ಯಾರು ತುಳಸಿ ಪೂಜೆಯನ್ನು ಮಾಡೋರು ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನಾವು ಏಕೆ ಆಚರಿಸ್ತೀವಿ ಅನ್ನೋದು ಗೊತ್ತಾಯಿತು. ಇವತ್ತು ಯಾರ್ಯಾರು ತುಳಸಿ ಹಬ್ಬನ ಆಚರಿಸಿದಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಇಲ್ಲ ಅಂದರೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಶುಭರಾತ್ರಿ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಲಾಟ್ಸ್ ಆಫ್ ಲವ್. ಬಾಯ್.